ನಮಸ್ಕಾರ ಬಾಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಕರ್ ಸ್ಟೋರೀಸ್. ಮಗ್ಗ ಬರ್ತಾ ಇದೆ ಇನ್ನ ಒಂದು ಅಪ್ಡೇಟು IPL ಕಡೆಯಿಂದ ಅಪ್ಡೇಟ್ ಅನ್ನೋದಕ್ಕಿಂತ ರ್ಯೂಮರ್ಸ್ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಬೇಕು. ಮುಂಬೈ ಇಂಡಿಯನ್ಸ್ ರಿಲೇಟೆಡ್. ಇನ್ಫ್ಯಾಕ್ಟ್ ನೆನ್ನೆನೋ ಒಂದು ವಿಡಿಯೋ ಮಾಡಿದ್ದೆ, ಅದು ಇವ್ರ ರಿಲೇಟೆಡ್, ಹಾರ್ದಿಕ್ ಪಾಂಡ್ಯ ರಿಲೇಟೆಡ್. ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿನ ಕಿತ್ಕೊಳ್ಳೋದಕ್ಕೆ ಮುಂಬೈ ಇಂಡಿಯನ್ಸು ಸಿದ್ಧರಾಗ್ತಾ ಇದಾರಂತೆ. ಸೂರ್ಯಕುಮಾರ್ ಯಾದವ್ಗೆ ಕ್ಯಾಪ್ಟನ್ಸಿನ ಕೊಡಬೇಕು ಅಂತ ಅನ್ಕೊಂತ ಇದ್ದಾರಂತೆ. ಅಂತೆ ಪಂತೆ ಕಂತೆಗಳೆಲ್ಲ ಬರ್ತಾ ಇದ್ದಂಗೆ ಹಾರ್ದಿಕ್ ಪಾಂಡ್ಯ ಅವರ ವಿಚಾರ ಇವಾಗ ಎಲ್ಲರಿಗೂ ಒಂಥರ ಕ್ವೆಶನ್ ಉಳ್ಕೊಂಡಿದೆ. ಹಾರ್ದಿಕ್ ಪಾಂಡ್ಯ ಗುಜರಾತ್ ಟೈಟನ್ಸ್ ಅಲ್ಲಿ ಚಿನ್ನ ಇದ್ದಂಗಿದ್ರು, ಬಂಗಾರ ಇದ್ದಂಗಿದ್ರು. ಪಾಪ ಅವ್ರು ಹಂಗೆ ನೋಡ್ಕೊಂತಿದ್ರು. ಇಲ್ಲಿ ನಾನು ಮುಂಬೈ ಇಂಡಿಯನ್ಸ್ ಅಂತ ಬಂದು ಏನೇನು ಆಗ್ತಿದೆ ಗುರು ಇಲ್ಲಿ ಅವಾಂತರ ಏನೇನೋ ಆಗ್ತಾ ಇದೆಯಲ್ಲ ಗುರು ನನಗೆ ಅಂತ ಅವ್ರಿಗೆ ಒಂಥರ ಫೀಲ್ ಬಂದಿರುತ್ತೆ. ಬಟ್ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯನ ನಿಜಕ್ಕೂ ಕ್ಯಾಪ್ಟನ್ಸಿ ತೆಗೆಯೋದಕ್ಕೆ ರೆಡಿ ಆಗಿದಾರ ಅಂತ ಇನ್ನ ಸಹ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಮುಂಬೈ ಇಂಡಿಯನ್ಸ್ ಬಿಟ್ಬಿಡ್ತಾರೆ ಅಂತ ಅಲ್ಲ, ಬಟ್ ಇವಾಗ ಬರ್ತಾ ಇರೋಂಥ ರಿಯೂಮರ್ಸ್ ಇದು. ರಿಟೆನ್ಷನ್ ವಿಚಾರಕ್ಕೆ ಬಂತು ಅಂದ್ರೆ ಈ 4 ಜನನ ರಿಟೈನ್ ಮಾಡ್ಕೋಬೇಕು ಅಂತ ಅನ್ಕೊಂತ ಇದಾರಂತೆ ಮುಂಬೈ ಇಂಡಿಯನ್ಸ್ ಅವರು. ಇನ್ ಕೇಸ್ ಅನ್ನೋ 4 ನಂಬರ್ ಆಫ್ ರಿಟೆನ್ಷನ್ ಬಿಡ್ತು ಅಂದ್ರೆ ಮೆಗಾ ಆಕ್ಷನ್ಗೆ ಲಾಸ್ಟ್ ಟೈಮ್ ಮೆಗಾ ಆಕ್ಷನ್ ಆದಾಗ 4 ನಂಬರ್ ಆಫ್ ರಿಟೆನ್ಷನ್ ಬಿಟ್ಟಿದ್ರು. ಬಟ್ ಲಾಸ್ಟ್ ಟೈಮ್ ಮೆಗಾ ಆಕ್ಷನ್ ಆದಾಗಲೇ ಡಿಫ್ರೆಂಟ್ ಕತೆ ಇತ್ತು, ಯಾಕಂದರೆ LSG ಮತ್ತು GT ಬರ್ತಾ ಇತ್ತು. ಅದಕ್ಕೋಸ್ಕರ 4 ನಂಬರ್ ಆಫ್ ರಿಟೆನ್ಷನ್ ಬಿಟ್ಟಿದ್ರು. ಈ ಸಲ 5 ನಂಬರ್ ಆಫ್ ರಿಟೆನ್ಷನ್ ಬಿಡಬಹುದು ಅಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇದ್ದೀವಿ. ಬಟ್ ಇನ್ ಕೇಸ್ ಏನಾದ್ರು 4 ನಂಬರ್ ಆಫ್ ರಿಟೆನ್ಷನ್ ಬಿಟ್ಟರು ಅಂತ ಅಂದರೆ ಈ 4 ಜನ ಪ್ಲೇಯರ್ಸ್ಗಳ ರಿಟೈನ್ ಮಾಡ್ಕೋಬಹುದು ಅಂತ. ಸೊ ಇವಾಗ ನೋಡಿ ಉಲ್ಟಾ ಬರ್ತಾ ಇದೆ ಅಪ್ಡೇಟು. ಮುಂಚೆ ಏನು ಬಂದಿತ್ತು ಅಂದರೆ ರೋಹಿತ್ ಶರ್ಮಾನ ಬಿಟ್ಬಿಡಬಹುದು ಅಂತ ಅಪ್ಡೇಟ್ ಬಂದಿತ್ತು. ಇವಾಗ ರೋಹಿತ್ ಶರ್ಮಾನ ರಿಟೈನ್ ಮಾಡ್ಕೊಂತಾರೆ ಅಂತ ರ್ಯೂಮರ್ಸ್ ಸ್ಪ್ರೆಡ್ ಆಗ್ತಿದೆ. ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ, ಸೂರ್ಯಕುಮಾರ್ ಯಾದವ್ ಆ್ಯಂಡ್ ತಿಲಕ್ ವರ್ಮಾ, ಈ 4 ಜನ ಇಂಡಿಯನ್ ಪ್ಲೇಯರ್ಸ್ಗಳನ್ನ ರಿಟೈನ್ ಮಾಡಿರ್ತಾರೆ ಅಂತ ಅಪ್ಡೇಟ್ ಬರ್ತಿದೆ ಮಗ. ಸೊ ಇದು ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ ಅಂತ ನಮಗಂತೂ ಗೊತ್ತಿಲ್ಲ. ಸೊ ಇದಕ್ಕೆಲ್ಲ IPL ಪಾಲಿಸಿ ಜೊತೆಗೆ IPL ರಿಟೆನ್ಷನ್ ಉತ್ತರ ಕೊಡುತ್ತೆ, ಯಾರು ರಿಟೈನ್ ಆಗ್ತಾರೆ, ಯಾರು ರಿಲೀಸ್ ಆಗ್ತಾರೆ ಅಂತ. ಸೊ ಇಲ್ಲಿ ಸೂರ್ಯಕುಮಾರ್ ಯಾದವ್ ರಿಟೈನ್ ಆಯಿತು ಅಂದರೆ, ರೋಹಿತ್ ಶರ್ಮಾ ರಿಟೈನ್ ಆಯಿತು ಅಂತಂದರೆ ಯಾರಿಗೆ ಕ್ಯಾಪ್ಟನ್ಸಿ ಸಿಗುತ್ತೆ? ಮತ್ತೆ ಏನಾದ್ರು ಬ್ಯಾಕ್ ಹೋಗ್ತಾರಾ, ಹಿಂದೆಗಡೆಗೆ ಹೋಗ್ತಾರಾ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಕೊಡೋದಕ್ಕೆ ಅಂತ ಕೇಳಿದ್ರೆ ಖಂಡಿತ ಆ ಥರ ಹೋಗೋದಿಲ್ಲ. ಒಂದು ವೇಳೆ ಈ ಥರ ಮೂವ್ ಏನಾದರೂ ಮಾಡ್ತು ಅಂತಂದರೆ ಇಲ್ಲಿ ಮಾನ ಮರ್ಯಾದೆ ಕಳ್ಕೊಳ್ಳೋದಂತೂ 100% ಆಗೇ ಆಗುತ್ತೆ. ಮುಂಬೈ ಇಂಡಿಯನ್ಸ್ ಮಾನ ಮರ್ಯಾದೆ ಕಳ್ಕೊಳ್ಳೋದ್ರ ಜೊತೆಗೆ ಈ ಕಡೆ ಹಾರ್ದಿಕ್ ಪಾಂಡ್ಯ ಅವ್ರ ಮಾನ ಮರ್ಯಾದೆ ಕೂಡ 5 ಪೈಸೆಗೆ ಇಲ್ಲಂಗೆ ಆಗೋಗ್ಬಿಡುತ್ತೆ. ಯಾಕೆಂದರೆ ಹೌದು ಇವಾಗ T20 ವರ್ಲ್ಡ್ ಕಪ್ಪಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ, ಅದು ಮಾಡಿದರೆ, ಇದು ಮಾಡಿದರೆ, ಎಲ್ಲ ಮಾಡಿದರೆ ಅದು ಓಕೆ. ಬಟ್ ವರ್ಷದಿಂದ ವರ್ಷಕ್ಕೆ ಫ್ರಾಂಚೈಸ್ನ ಈ ಥರ ಸ್ಕಿಪ್ ಮಾಡ್ತಾ ಜಂಪ್ ಮಾಡ್ತಾ ಏನಾದ್ರು ಹೋಯ್ತು ಅಂತಂದರೆ ಒಂಥರ ಮರ್ಯಾದೆ ಇಲ್ದಂಗೆ ಆಗೋಗ್ಬಿಡುತ್ತೆ. ಸೊ ಇವರು ಕ್ಯಾಪ್ಟನ್ ಆಗಿದ್ದಂಥ ಟೀಮ್ GT ಟೀಮು ಇವ್ರನ್ನ ಚೆನ್ನಾಗೇ ನೋಡ್ಕೊಂಡಿತ್ತು. ನಾನು ಮುಂಬೈಗೆ ಹೋಗ್ತೀನಿ ಅಂತ ಬಂದಂಥ ಹಾರ್ದಿಕ್ ಪಾಂಡ್ಯ ಇಲ್ಲಿ ಅವರ ಸ್ಥಾನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲಿ ಒಂದೇ ವರ್ಷಕ್ಕೆ ಅವರ ಸ್ಥಾನ ಅಲ್ಲಾಡೋಯ್ತು ಅಂತಂದರೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಥರ ನಿರ್ಧಾರ ಮಾಡ್ತು ಅಂದರೆ ಎರಡಕ್ಕೂ ಒಂಥರ ನೆಗೆಟಿವ್ ಅಂತೂ ಖಂಡಿತ ಬಂದೇ ಬರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಡೌಟ್ಫುಲ್ಲು ಈ ಒಂದು ಅಪ್ಡೇಟ್, ಸಿಕ್ಕಾಪಟ್ಟೆ ಆಶ್ಚರ್ಯ ಮೂಡಿಸ್ತಾ ಇದೆ. ಅದೇ ಇದಾಗದೆ ನನಗೆ ಯಾಕೋ ಸಿಕ್ಕಾಪಟ್ಟೆ ಡೌಟ್ ಕಾಣಿಸ್ತಿದೆ. ಬಟ್ ಆದರೂ ಇದು ಅಪ್ಡೇಟ್ ಬರ್ತಾ ಇದೆಯಲ್ಲ, ಕ್ರಿಕೆಟಿಂಗ್ ಫೀಲ್ಡಲ್ಲಿ ಇದು ಸದ್ದು ಮಾಡ್ತಾ ಇದ್ದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಹಾರ್ದಿಕ್ ಪಾಂಡ್ಯ ಅವ್ರನ್ನ ಬಿಡಬೇಕು ಅಂತ ಅನ್ಕೊಂತ ಇದ್ದಾರಂತೆ. ಸೊ ಇನ್ನು ಸುಮಾರು ಟೈಮ್ ಇದೆ. ಇಷ್ಟರಲ್ಲಿ ಏನು ಬೇಕಾದರೂ ಆಗ್ಬೋದು ಡೆವಲಪ್ಮೆಂಟ್ಸ್ಗಳು. ಇಲ್ಲಿ ಯಾರು ಬೇಕಾದರೂ ರಿಲೀಸ್ ಆಗ್ಬೋದು, ರೋಹಿತ್ ಬೇಕಾದ್ರೂ ರಿಲೀಸ್ ಆಗ್ಬೋದು, ಸೂರ್ಯ ಬೇಕಾದ್ರೂ ರಿಲೀಸ್ ಆಗ್ಬೋದು. ಇಲ್ಲಿ ಪ್ಲೇಯರ್ಸ್ಗಳ ಪರ್ಸ್ಪೆಕ್ಟಿವ್ ಕೂಡ ಬರುತ್ತೆ, ಬರೀ ಫ್ರಾಂಚೈಸ್ ಪರ್ಸ್ಪೆಕ್ಟಿವ್ ಬರಲ್ಲ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರಾಗವರೇ ಈಚೆ ಬಂದರೂ ಬರ್ಬೋದು, ಅಥವಾ ಅವರಾಗವರೇ ಈಚೆ ಬಿಟ್ಟರು ಬಿಡ್ಬೋದು ಫ್ರಾಂಚೈಸು. ಇಲ್ಲಿ ಸೂರ್ಯನೂ ಅಷ್ಟೇನೆ ಅವರಾಗವರೇ ಈಚೆ ಬರ್ಬೋದು, ಅಥವಾ ಅವರೇ ಕಿತ್ತಾಕಿದ್ರು ಹಾಕ್ಬೋದು. ಅಂದರೆ ನಾನು ಹೇಳ್ತೀನಿ ಜಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ರೋಹಿತ್ ಶರ್ಮಾ ಅವ್ರ ಮ್ಯಾಟ್ರಲ್ಲೂ ಅಷ್ಟೇ, ಬೇರೆ ಪ್ಲೇಯರ್ಸ್ಗಳ ಮ್ಯಾಟ್ರಲ್ಲೂ ಕೂಡ ಅಷ್ಟೇನೆ. ಇಲ್ಲಿನ ಕೇಸ್ ಏನಾದರೂ ಇವರೇನಾದರೂ ಈಚೆ ಕಡೆ ಬಂದರು ಅಂತಂದರೆ ಸೂರ್ಯ ಪಕ್ಕ ಕ್ಯಾಪ್ಟನ್ ಆಗಿದ್ರೆ ನನಗೆ ಯಾಕೋ ಡೌಟ್ ಕಾಣಿಸ್ತಿಲ್ಲ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಅಂತೂ ಪಕ್ಕ ಕೊಡೋದಿಲ್ಲ, ಯಾಕಂದರೆ ಇವಾಗ ಕರೆಂಟ್ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಿರೋದು. ಇಲ್ಲಿ ಬೇಸಿಕಲಿ ಕಿತ್ತಾಟ ಜಗಳ ಏನು ಬಂದಿರೋದು ಅಂತಂದರೆ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಿಲ್ಲ. ಇವಾಗ ಸ್ಪ್ರೆಡ್ ಆಗ್ತಿರೋ ರ್ಯೂಮರ್ಸ್ ಇಷ್ಟೇನೆ. ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಿ ಇನ್ನು 2 ವರ್ಷ ಕಾರ್ಯನಿರ್ವಹಿಸೋದು ಸೂರ್ಯಕುಮಾರ್ ಯಾದವ್ T20 ಫಾರ್ಮ್ಯಾಟಲ್ಲಿ. ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಟಿಲ್ಲ ಅಂತಂದರೆ ಮುಂಬೈ ಇಂಡಿಯನ್ಸ್ಗೆ ಮರ್ಯಾದೆ ಇರುತ್ತೆ. ಮುಂಬೈ ಇಂಡಿಯನ್ಸ್ ನೋಡಿ ಇವಾಗ ಯಾವ ಥರ ಮಾಡ್ಕೊಂಡಿದ್ದಾರೆ ಅಂತಂದರೆ, ಹಿಂಗೆ ತೆಗೆದ್ರೂ ಮರ್ಯಾದೆ ಹೋಗುತ್ತೆ, ಹಂಗೆ ತೆಗೆದ್ರೂ ಮರ್ಯಾದೆ ಹೋಗುತ್ತೆ, ಹಂಗೆ ಹಾಕೊಂಡ್ರೂ ಮರ್ಯಾದೆ ಹೋಗುತ್ತೆ, ಹಿಂಗೆ ಹಾಕೊಂಡ್ರೂ ಮರ್ಯಾದೆ ಹೋಗುತ್ತೆ. ಸೊ ಆ ಥರ ಮಾಡ್ಕೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ಒಂಥರ ನೋಡಿ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ಸಿನೇ ಹುಡಿಕೊಂಡು ಹೋಗಿದೆ, ಇಂಡಿಯನ್ ಟೀಮು ಕ್ಯಾಪ್ಟನ್ಸಿ ಮುಂಬೈ ಇಂಡಿಯನ್ಸ್ ಟೀಮ್ನೇ ಹುಡಿಕೊಂಡು ಹೋಗ್ತಿದೆ. ಸೊ ಆ ಥರ ಆಗ್ತಾ ಇದೆ, ಏನೂ ಮಾಡೋದಕ್ಕಾಗೋದಿಲ್ಲ. ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಅಂತ ಒಂಥರ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಹೇಳಬೇಕು. ಇವಾಗ ಅವ್ರು ಮಾಡಿದ್ದೆ ಅದು ಲಾಸ್ಟ್ ಟೈಮು ಇಂಡಿಯನ್ ಟೀಮ್ ಕರೆಂಟ್ ಕ್ಯಾಪ್ಟನ್ಸಿಂದ ಇಳಿಸ್ಬಿಟ್ಟು ವೈಸ್ ಕ್ಯಾಪ್ಟನ್ಗೆ ಕ್ಯಾಪ್ಟನ್ಸಿನ ಕೊಟ್ಟರು. ಸೊ ಇವಾಗ ಅದೇ ಥರ ಆಗೋ ಥರ ಕಾಣಿಸ್ತಾ ಇದೆ. ಇನ್ ಕೇಸ್ ಏನಾದರೂ ಹಾರ್ದಿಕ್ ಪಾಂಡ್ಯ ಅವರೇ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು ಅಂತಂದರೆ ಸೂರ್ಯಕುಮಾರ್ ಯಾದವ್ ಇಂಡಿಯನ್ ಟೀಮ್ ಕರೆಂಟ್ ಕ್ಯಾಪ್ಟನ್ನು, ಸೊ ಅವರಿಗೆ ವೈಸ್ ಕ್ಯಾಪ್ಟನ್ಸಿ ಕೊಡೋದು ಇವಾಗ ಅದೇ ಥರ ಮಾಡ್ದಂಗೆ ಆಗುತ್ತೆ. ಸೊ ಲಾಸ್ಟ್ ವರ್ಷ ಆ ಥರ ಮಾಡ್ಬಿಟ್ಟು ಅಜೀಬ್ ಆಗಿದ್ದಾರೆ, ಲಾಸ್ಟ್ ಪಾಯಿಂಟ್ಸ್ ಟೇಬಲ್ ಲಾಸ್ಟಲ್ಲಿ ಉಳ್ಕೊಂಡಿದ್ದಾರೆ. ಸೊ ಈ ಸಲ ಆ ಥರ ಮಾಡೋದು ಬೇಡ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ, ಹಾರ್ದಿಕ್ ಪಾಂಡ್ಯನೇ ಬಿಟ್ಬಿಡೋಣ, ಸೂರ್ಯಕುಮಾರ್ನೇ ಕ್ಯಾಪ್ಟನ್ ಮಾಡೋಣ. ಹಾರ್ದಿಕ್ ಪಾಂಡ್ಯಾಗೆ ರಿಕ್ವೆಸ್ಟ್ ಮಾಡ್ತಾರೆ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸು.
ನೀನು ಆಸ್ ಎ ಪ್ಲೇಯರ್ ಆಡೋ ಮಗ, ಇವ್ರು ಕ್ಯಾಪ್ಟನ್ಸಿ ನಿಭಾಯಿಸಲಿ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಅವ್ರು ಅವಾಗ ಒಪ್ಪಿಲ್ಲ ಅಂತ ಅಂದರೆ ಮಾತ್ರ ರಿಲೀಸ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ ನನಗೆ. ಯಾಕೋ 4 ನಂಬರ್ ಆಫ್ ರಿಟೆನ್ಷನ್ಗೆ ಬಂತು ಅಂದರೆ ಈ 4 ಜನ ರಿಟರ್ನ್ ಆಗ್ಬೋದು ಅಂತ. 5ನೇ ನಂಬರ್ ಆಫ್ ರಿಟೆನ್ಷನ್ ಅಲೋ ಮಾಡ್ತು ಅಂದರೆ ನನಗೆ ಯಾಕೋ 5ಕ್ಕೆ 5 ಕೂಡ ಇಂಡಿಯನ್ ಪ್ಲೇಯರ್ಸ್ ರಿಟರ್ನ್ ಆಗ್ತಾರೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಅದು ಹಾರ್ದಿಕ್ ಪಾಂಡ್ಯ ಇದ್ರೂ ಇರಬಹುದು ಅಂತ. ಇಲ್ಲಿ ಇವಾಗ ಬರ್ತಿರುವಂಥ ರೂಮರ್ಸ್ ಏನು ಅಂದರೆ ಹಾರ್ದಿಕ್ ಪಾಂಡ್ಯ ರಿಲೀಸ್ ಆಗ್ಬೋದು ಅಂತ. ಒಂದು ವೇಳೆ ಹಾರ್ದಿಕ್ ಪಾಂಡ್ಯ ಆಪ್ಷನ್ಗೆ ಬಂದರು ಅಂತಂದರೆ ಇವಾಗ ಸಿಕ್ಕಾಪಟ್ಟೆ ಫ್ರಾಂಚೈಸಿಗಳಂತೂ ನಾಯಕರಿಗೆ ಕ್ಯಾಪ್ಟನ್ಸ್ಗಳಿಗಂತೂ ಹುಡುಕಾಟ ನಡೆಸ್ತಾನೆ ಇದ್ದಾರೆ. ಒಂದು ವೇಳೆ ಹಾರ್ದಿಕ್ ಪಾಂಡ್ಯರು ಈಚೆ ಕಡೆ ಬಂತು ಅಂದರೆ GT ಅಂತೂ ಪಕ್ಕ ಪಿಕ್ ಮಾಡೋದಿಲ್ಲ ಹಾರ್ದಿಕ್ ಪಾಂಡ್ಯನ, ಯಾಕಂದರೆ ಒಂಥರ ದ್ರೋಹ ಬಗೆದು ಹೋಗ್ಬಿಟ್ಟಿದ್ದಾರೆ GT ಫ್ರಾಂಚೈಸ್ಗೆ. ಸೊ ಅದನ್ನು ಬಿಡ್ತು ಅಂತಂದರೆ ಇನ್ನು ಯಾವ ಟೀಮು ಕ್ಯಾಪ್ಟನ್ಸಿನ ಹುಡುಕ್ತಾ ಇರೋವಂಥ ಟೀಮು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಎತ್ತಾಕೊಳ್ಳುತ್ತೆ ಅನ್ನೋ ಥರ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಫಾರ್ ದಟ್ ಮ್ಯಾಟ್ರ್ ಪಂಜಾಬ್ ನೋಡ್ತಾ ಇದ್ದಾರೆ, ಒಂಥರ ಡೆಲ್ಲಿಲಿ ಇನ್ ಕೇಸ್ ಏನಾರು ಅವ್ರು ಈಚೆ ಬಂದರು ಅಂದ್ರೆ ರಿಷಬ್ ಪಂತ್ ಈಚೆ ಬಂದರು ಅಂದರೆ ಅವರು ಕೂಡ ನೋಡ್ತಾ ಇರ್ತಾರೆ. ಲಕ್ನೋ ಅವರು KL ರಾಹುಲ್ ಈಚೆ ಬಂದರು ಅಂದರೆ ಲಕ್ನೋ ಅವರು ಕೂಡ ನೋಡ್ತಾ ಇರ್ತಾರೆ. RCBನೂ ಕೂಡ ನೋಡ್ತಾ ಇದೆ ಇಲ್ಲಿ ಕ್ಯಾಪ್ಟನ್ನ ಅವಶ್ಯಕತೆ ಇದೆ, ಇಂಡಿಯನ್ ಕ್ಯಾಪ್ಟನ್ ಅವಶ್ಯಕತೆ ಸುಮಾರು ಫ್ರಾಂಚೈಸಿಗಿದೆ. ಸೊ ನೋಡೋಣ ಹಾರ್ದಿಕ್ ಪಾಂಡ್ಯ ಯಾವ ಟೀಮ್ ಎಂಟ್ರಿ ಕೊಡ್ತಾರೆ. ಇನ್ ಕೇಸ್ ಏನಾದ್ರು ಈ ಥರ ಮೂವ್ ಇವಾಗ ಏನು ಬರ್ತಿದೆ ರೂಮರ್ಸು ಆ ಥರ ಮೂವ್ ಏನಾದರೂ ಆಯಿತು ಅಂತ ಅಂದರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.